ನಾವಿವತ್ತು ಬಂದಿದ್ದೀವಿ ಮೈಸೂರಿನ ರೈಲ್ವೆ ಮ್ಯೂಸಿಯಂಗೆ. ಒಳಗಡೆ ಏನೇನಿದೆ ಅಂತ ನೋಡೋಣ. ಬನ್ನಿ 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 ಮೇಡಮ್. 2 ಮತ್ತು ಇದೊಂದು ಬೇಬಿ. ಓಕೆ, ಒಳಗಡೆ ಬರ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಆದಂಗೆ ಇನ್ಫಾರ್ಮೇಷನ್ ಡೆಸ್ಕ್ ಇದೆ. ಲೆಫ್ಟ್ ಸೈಡ್ಗೆ ಆದಂಗೆ ಇನ್ಫಾರ್ಮೇಷನ್ ಡೆಸ್ಕ್ ಇದೆ. ಅದಾದಮೇಲಿಂದ ರೈಟ್ ಸೈಡ್ಗೆ ಒಂದು ಶಾಪ್ ಇದೆ. ಸೊ ಈ ಶಾಪಲ್ಲಿ ರೈಲ್ವೆ ಮ್ಯೂಸಿಯಮ್ಗೆ ಸಂಬಂಧಪಟ್ಟಂಗೆ ಮತ್ತು ಇನ್ನೆಲ್ಲ ವಸ್ತುಗಳು ಸಿಗುತ್ತೆ. ಸೊ ಹಾಗೆ ಒಳಗೋಣ. ಓಕೆ, ಇಲ್ಲಿ ಬನ್ನಿ. ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಹಂಗೆ ಈ ಕಡೆ ಬರ್ತು ಅಂದರೆ ಮಿನಿಯೇಚರ್. ಸೊ ಕಂಪ್ಲೀಟ್ ರೈಲ್ವೆ ಮ್ಯೂಸಿಯಮ್ದು ಮಿನಿಯೇಚರ್ ಇದೆ. ಇಲ್ಲಿ ಮೋಸ್ಟ್ ಪ್ಲೆಸೆಂಟ್ ಬುದ್ಧ. ಇದು ಆ್ಯಕ್ಚುಲಾಗಿ ಲೈಟ್ಸ್ ಆನ್ ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ಎಂಟ್ರಾದರೆ ನಮಗೆ ಕಾಣಿಸುತ್ತೆ ಇಲ್ಲಿ ಜರ್ನಿ ಆಫ್ ರೈಲ್ವೆ ಮ್ಯೂಸಿಯಂ. ಮುಂಚೆ ಹೇಗಿತ್ತು, ಆಮೇಲೆ ಹೇಗೆಲ್ಲ ಇದನ್ನು ಬಿಲ್ಡ್ ಮಾಡಿದ್ರು ಅನ್ನೋ ಇನ್ಫಾರ್ಮೇಷನ್ ಇದೆ. ಹಾಗೆ ಇಲ್ಲಿ ಬಂದರೆ ಈ ಟ್ರ್ಯಾಕ್ ಚೇಂಜ್ ಮಾಡೋ ಲಿವರ್ಗಳು ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆಕ್ಟರ್ ಎಫೆಕ್ಟ್ನಲ್ಲಿ. ಇದು ನ್ಯಾರೋ ಗೇಜ್ ಅಂದರೆ ಇಷ್ಟು ಚಿಕ್ಕದಾಗಿರುತ್ತೆ. ಸೊ ಇದು ಬಿಟ್ಟರೆ ಇಷ್ಟು ಬಿಡ್ತಲ್ಲಿತ್ತು ಅಂದರೆ ಇದು ಮೀಟ್ರ್ ಗೇಜು, ಇಷ್ಟು ಅಗಲ ಇತ್ತು ಅಂದರೆ ಇದು ಬ್ರಾಡ್ ಗೇಜು. ಈಗ ಓಡಾಡ್ತಾ ಇರೋ ಆಲ್ಮೋಸ್ಟ್ ಎಲ್ಲ ಟ್ರೈನ್ಗಳೂ ಬ್ರಾಡ್ ಗೇಜಲ್ಲಿದೆ. ಕೆಲವೊಂದು ಹಿಲ್ಲಿ ರೀಜನ್ನು ಅಂಥ ಕಡೆ ಎಲ್ಲ ಇನ್ನು ಮೀಟ್ರ್ ಗೇಜು ಯೂಸ್ ಮಾಡ್ತಾರೆ, ಇನ್ನು ಕೆಲವೊಂದು ಕಡೆ ನ್ಯಾರೋ ಗೇಜ್ ಯೂಸ್ ಮಾಡ್ತಾರೆ. ಎಲ್ಲಿ ಅನ್ನೋದು ಗೊತ್ತಿಲ್ಲ. ನಮ್ಮ ಬೇಬಿ ಬರ್ತಿದ್ದಂಗೆ ಪೋಸ್ ಕೊಡ್ತಾ ಕೂತಿದ್ದಾಳೆ. ಹಾಯ್ ಅನ್ನು ಬೇಬಿ. ಹಾಗೆ ಒಳಗೋಣ. ಒಳಗೆ ಹೋಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಇಂಡೋರ್ ಗ್ಯಾಲರಿ ಇದೆ. ಓಕೆ, ಒಳಗೋಣ. ಓಹೋ, ಸೂಪರ್ ಫೋಟೋಗ್ರಾಫ್. ಇದೆಲ್ಲ ಹ್ಯಾಂಡ್ ಪೇಂಟೆಡ್ ಅನ್ಸುತ್ತೆ. ವಾವ್, ಬ್ಯೂಟಿಫುಲ್ ಟೆಲಿಫೋನ್ಸ್. ಈಗ ಬರ್ತಾ ಇರೋದೆಲ್ಲ ಎಲೆಕ್ಟ್ರಾನಿಕಲಿ ಮ್ಯೂಸಿಕ್ಕು ಏನೋ ಒಂದು ಚಿಪ್ ಹಾಕಿ ರಿಂಗ್ ಆಗುತ್ತೆ. ಇದು ಲಿಟ್ರಲಿ 2 ಗಂಟೆ ಮಡಗ್ಬಿಟ್ಟು ಮಧ್ಯದಲ್ಲಿ ಒಂದು ಕಡ್ಡಿ ಮಡಗಿದ್ದಾರೆ. ಕ್ರೇಜಿ ಟೆಲಿಫೋನ್ ಅಪ್ಪ ಇದು. ಯಾವ ಲೆವೆಲ್ಗೆ ಡಿಫ್ರೆಂಟ್ ವೆರೈಟಿ ಆಫ್ ಟೆಲಿಫೋನ್ಸ್ ಇರ್ತಾವೆ. ವಾಕಿ ಟಾಕಿ. ಇದು ಸ್ಟೇಷನ್ ಮಾಸ್ಟರ್ ಇಂಡಿಕೇಶನ್ ಪ್ಯಾನಲ್. ಇದಂತೂ ಏನೋ ಟೋಕನ್ ವೆಂಡಿಂಗ್ ಮಷಿನ್ ಅನ್ನೋ ಥರ ಇದೆ, ಬಟ್ ಇದು ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ. ಅಣ್ಣ, ನಿಮ್ಗೇನಾದರೂ ಗೊತ್ತಾ ಇದೇನು ಅಂತ? ಹೇಳಿ ಅಣ್ಣ. ಅಣ್ಣ ಮಾತಾಡಿ ಅಣ್ಣ, ಹೇಳಿ ಅಣ್ಣ. ಬಿಡಿ, ಹೇಳ್ಬಿಡಿ ಆಯ್ತು. ಸಿಗ್ನಲ್ ಲ್ಯಾಂಪ್ಗಳು. ಇದು ರೇಡಿಯೋ ಫ್ರೀಕ್ವೆನ್ಸಿ ಎಕ್ವಿಪ್ಮೆಂಟು. ವುಡನ್ ಕ್ಯಾಬಿನೆಟ್, ಚೇರ್, ಟೇಬಲ್, ಟೆಲಿಫೋನ್. ಓ, ಈ ಗಡಿಯಾರ ನೋಡಪ್ಪ ಎಷ್ಟು ತಪ್ಪ ಐತಿ. ಒಂದು ಬಾಂಡ್ಲಿಗಿಂತ ಸ್ವಲ್ಪ ಚಿಕ್ಕದಾಗೈತೆ ಅಷ್ಟೇ ಈ ಗಡಿಯಾರ. ವಾ, ಬ್ಯೂಟಿಫುಲ್ ಫ್ಯಾನ್. ಮತ್ತಿನ್ನೊಂದು ಟೇಬಲ್ಲು, ಚೇರು, ಮತ್ತು ಓಡಾಡ್ತಾ ಇರೋ ನಮ್ಮ ಬೇಬಿ. ಹಾಯ್ ಬೇಬಿ. ಥ್ಯಾಂಕ್ ಯು ಬೇಬಿ. ಸೊ ಹಾಗೆ ಒಳಗೆ ಬಂದರೆ ಬಟ್ಟೆ ನೇತಾಕೋ ಹ್ಯಾಂಗರು, ಪೆಟ್ಟಿಗೆ. ವರ್ಲ್ಡ್ ರೈಲ್ವೆ ಇನ್ ಪೋಸ್ಟಲ್ ಸ್ಟ್ಯಾಂಪ್. ಈ ಸ್ಟ್ಯಾಂಪ್ಸಲ್ಲೆಲ್ಲ ವರ್ಲ್ಡ್ ರೈಲ್ವೇಸ್ ಎಲ್ಲ ಕವರ್ ಆಗಿದೆ. ಎಲ್ಲ ದೇಶದ ಸ್ಟ್ಯಾಂಪ್ಗಳು, ರೈಲ್ವೆ ಸ್ಟ್ಯಾಂಪ್ಸ್ಗಳು. ಇದೆಲ್ಲ ಏನು ಅಂತ ಗೊತ್ತಾಗ್ತಿಲ್ಲ, ಗೊತ್ತಾದರೆ ಹೇಳಿ. ಇದ್ರ ಮೇಲೆ ಬರೆದಿದ್ದಾರೆ, ನೀವು ಸಂತೋಷವಾಗಿದ್ದರೆ ಗಂಟೆ ಹೊಡೀರಿ ಅಂತ. ಸೊ ಯಾರ್ಯಾರೆಲ್ಲ ಸಂತೋಷವಾಗಿದ್ದಾರೆ ಬಂದಿಲ್ಲಿ ಗಂಟೆ ಹೊಡೀರಿ. ಫಸ್ಟ್ ರೈಲ್ವೆ ಲೈನ್ ಕೋಲ್ಕತ್ತಾ ಟು ಬಾಂಬೆ.
ವಾಟರ್ ಪಂಪ್. ಇದು 1963ನಲ್ಲಿ ಬಿಲ್ಡ್ ಮಾಡಿರೋ ಮೀಟರ್ ಗೇಜ್ ಎಂಜಿನ್. ಇದರೊಂದು ಮ್ಯಾಸಿವ್ ಸೈಜ್ ನೋಡಿ ಹೇಗಿದೆ, ಒಂದು ಸಿಲಿಂಡರ್ ಶೇಪ್ನಲ್ಲಿದೆ. ವೀಲೇ ಎಷ್ಟು ದೊಡ್ಡದಾಗಿದೆ. ಈಗ ಬರೋದಕ್ಕೆಲ್ಲ ವೀಲ್ ತುಂಬ ಚಿಕ್ಕದಾಗಿರುತ್ತೆ. ಇಲ್ಲಿ ಮುಂದೆ ಇದೆಯಲ್ಲ ಈ ಸೈಜಲ್ಲಿರುತ್ತೆ. ಬಟ್ ಇದಕ್ಕೆ ನೋಡಿ, ಒಂದು ಎತ್ತನ ಗಾಡಿ, ಹಳೆ ಎತ್ತನ ಗಾಡಿ ವೀಲ್ ಎಷ್ಟು ದೊಡ್ಡದಾಗಿರ್ತದೆ ಅಷ್ಟು ದೊಡ್ಡದಾಗಿದೆ ಇದು. ಹೋಗಿ ಹೇಗಿದೆ ಅಂತ ನೋಡ್ಕೊಂಡು ಬರ್ತೀವಿ. ಇದನ್ನು ಹತ್ತೋದಕ್ಕೇ ಹೆವಿ ಹೈಟಲ್ಲಿದೆ ಇದು. ಬಾ ಬೇಬಿ, ಎದ್ರುಕೊಂಡು ಓಡ್ತಾ ಇದ್ದಾಳೆ ಬೇಬಿ ಸೌಂಡಿಗೆ. ಓಕೆ, ಹತ್ತೋಣ. ನನ್ನ ತೂಕಕ್ಕೆ ಟ್ರೈನ್ ದಬಾ ಕಳೆದೇ ಇದ್ರೆ ಸಾಕು. ಕುಡು 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 ಕುಡು. ಹತ್ತಕ್ಕಾಗುತ್ತಾ ನಿಂಗೆ? ಇಲ್ಲಿ ನೋಡ್ಗುರು, ಇಲ್ಲಿ ಕೋಲ್ ಇಂಜಿನ್ ಇದು. ಇಲ್ಲಿ ಕೋಲ್ ಇರೋದು, ಅದ್ರ ಕಾವಿರೋದು. ಇಲ್ಲೆಲ್ಲ ಆಪರೇಟ್ ಮಾಡ್ತಾ ಇದ್ರು. ಓ ಮೈ ಗಾಡ್. ಅದೇನು ಕತೆ ಅಂತ ಗೊತ್ತಿಲ್ಲ. ಇಲ್ಲ 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 ಸೊ ಇಲ್ಲಿ ಕೋಲ್ ಸ್ಟೋರ್ ಮಾಡಿರ್ತಿದ್ರು. ಇಲ್ಲಿ ಸ್ಟೋರ್ ಮಾಡಿರೋ ಕೋಲ್ನ ಇಲ್ಲಿಂದ ಎಳ್ಕೊಂಡು ತೆಗೆದು ಇದ್ರೊಳಗಡೆ ಹಾಕೋದು. ಸೊ ಇದ್ರೊಳಗಡೆ ಹಾಕಿ ಗಾಡಿ ಓಡಿಸೋದು. ಅಬ್ಬಬ್ಬಬ್ಬಾ, ಒಲೆ ಉರಿಸಿ ಟ್ರೈನ್ ಓಡಿಸೋದು. ಇದು ಎಷ್ಟು ಸಿಂಪಲ್ ಆ್ಯಂಡ್ ಡೇಂಜರಸ್ ಆಗಿದೆ ಇದು. ಇದು ಮೀಟರ್ ಗೇಜ್ ರೈಲ್ ಬಸ್ಸು. ಸೊ ಇದರೊಳಗಡೆ ಕುತ್ಕೋಬೇಡಿ, ಈಚೆ ಕಡೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇಳಿರಿ ಇಳಿರಿ. ಸೊ ರೈಲ್ ಬಸ್ ಒಳಗಡೆ ಈ ಥರ ಇದೆ. ರೈಲ್ ಬಸ್ ಎಷ್ಟು ಚಿಕ್ಕದಾಗಿದೆ, ಆದರೆ ಈ ಥರ ಮಲ್ಟಿಪಲ್ ಬೋಗೀಸ್ಗಳಿದೆ. ಇದು ವಾಟರ್ ಕಾಲಮ್. ಸೊ ಇದರಿಂದ ರೈಲ್ವೆ ಎಂಜಿನ್ ಒಳಗಡೆ ನೀರು ತುಂಬ್ತಾ ಇದ್ರು. ಸೊ ಇದರಿಂದಾನೇ ಸ್ಟೀಮು ಬರೋದಕ್ಕೆ ನೀರು ಸಪ್ಲೈ. ಇದಂತೂ ಯಾವುದೋ ಹಳೆ ಕಾಲದ ಬಸ್ ಥರನೇ ಇದೆ. ಯಾವ ಊರಿಗೆ ಹೋಗ್ತಾ ಇದೆಯಾ ಬೇಬಿ? ಯಾವ ಊರಿಗೆ ಹೋಗ್ತಾ ಇದೆಯಾ? ಇದು ಮೀಟರ್ ಗೇಜ್ ವುಡನ್ ವ್ಯಾಗನ್. ಸೊ ಇದನ್ನು ನೋಡಿದ್ರೆ ನಿಮ್ಗೇನು ನೆನಪಿಗೆ ಬರುತ್ತೆ ಹೇಳಿ? ಎಷ್ಟೋ ಮೂವಿಗಳಲ್ಲಿ ಒಂದು ಸರ್ಕಸ್ ಸೆಟಪ್, ಒಂದು ಸರ್ಕಸ್ ವಸ್ತುಗಳನ್ನೆಲ್ಲನೂ ಪ್ರಾಣಿಗಳೆಲ್ಲನೂ ಸಾಗಿಸುವಂಥ ಒಂದು ಬೋಗಿ ಥರ ಕಾಣಿಸ್ತಾ ಇದೆಯಲ್ಲ, ಸೂಪರ್. ಸೊ ಇದು ಕಲರ್ ಚೇಂಜ್ ಮಾಡಿತ್ತು ಅಂದರೆ ಖಂಡಿತ ಅದೇ ನೆನಪಿಗೆ ಬರ್ತಿತ್ತು. ಯಾವ್ದಾದ್ರು ಒಂದು ಸರ್ಕಸ್ ಪೇಂಟ್ ಮಾಡಬೇಕು ಇವರು, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮೀಟರ್ ಗೇಜ್ ಕ್ರೇನು. ಸೊ ಇದರಿಂದಾನೇ ಆ ಕಂಬಿಗಳೆಲ್ಲ ಎತ್ತಿ ಜೋಡಿಸ್ತಾ ಇದ್ದಿದ್ದು. ಹೊಯ್ಸಳ ಗ್ರಹ, ಆಡಿಯೋ ಆ್ಯಂಡ್ ವಿಷುವಲ್ ರೂಮ್, ಶ್ರವಣ ಮತ್ತು ದೃಶ್ಯ ಕೊಠಡಿ. ಸ್ಟೀಮ್ ಇಂಜಿನ್ನು, ಡೀಸೆಲ್ ಇಂಜಿನ್ನು ಮತ್ತು ಎಲೆಕ್ಟ್ರಿಕ್ ಇಂಜಿನ್ಗಳದ್ದು ಎವಲ್ಯೂಷನ್ ಇಲ್ಲಿದೆ. ಈ ಕತ್ತಿ ತೊಗೊಂಡು ಯಾರೇನು ಮಾಡ್ತಿದ್ರು ಗೊತ್ತಿಲ್ವಲ್ಲ. ಡಿಫ್ರೆಂಟ್ ರ್ಯಾಂಕ್ ಆ್ಯಂಡ್ ಬ್ಯಾಡ್ಜಸ್. ಟಿಕೆಟ್ ಪ್ರಿಂಟಿಂಗ್ ಮಷೀನ್. ಇದು ಟಿಕೆಟ್ ಪಂಚಿಂಗ್ ಮಷೀನ್. ಟಿಕೆಟ್ ವೆಂಡಿಂಗ್ ರ್ಯಾಕ್. ಇದೂ ಸಹ ಟಿಕೆಟ್ ವೆಂಡಿಂಗ್ ರ್ಯಾಕ್. ಇದು ಐರನ್ ಸೇಫರ್. ಇದು ಕ್ಯಾಶ್ ಸೇಫ್ ಚೆಸ್ಟ್. ಇದ್ರಲ್ಲಿ ದುಡ್ಡು ಎತ್ತಿಡ್ತಿದ್ರು. ನೋಡುಗರು, ನ್ಯಾರೋ ಗೇಜ್ ಎಷ್ಟು ಚಿಕ್ಕದು, ಇದ್ರ ಮೇಲೆ ಅಷ್ಟು ದಪ್ಪು ಟ್ರೈನು, ಅಷ್ಟು ಜನ. ಇದು ನ್ಯಾರೋ ಗೇಜ್ ಸ್ಟೀಮ್ ಇಂಜಿನ್, 1922. ಇದು ಪಾಪ ನೀರಿಲ್ಲದ ಪಾಂಡು. ಮೀಟರ್ ಗೇಜ್ ಸ್ಟೀಮ್ ಇಂಜಿನ್. ಇದರಿಂದ ಇದೆ ಬೋಗಿ ಹಾಪರ್. ಸೊ ಇದರಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಬೇಕಾಗಿರೋವಂಥ ಗೂಡ್ಸ್ಗಳನ್ನು ಮತ್ತು ಜನಗಳನ್ನು ಫಿಲ್ ಮಾಡ್ಕೊಂಡು ಯಾವ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಏರಿಯಾ ಇದೆ ಸೊ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಇದು ಆರ್ ಕೆ ನಾರಾಯಣ್ ಅವರ ಬುಕ್ಸಲ್ಲಿ ಬರುವಂಥ ಕಾಮನ್ ಮ್ಯಾನ್. ಈ ರೈಲ್ವೆ ಮ್ಯೂಸಿಯಮ್ಗೆ ದೊಡ್ಡವ್ರಿಗೆ 50 ರೂಪಾಯಿ, ಚಿಕ್ಕವ್ರಿಗೆ 20 ರೂಪಾಯಿ, ಈ ಮಗುವಿಗೆ ಫ್ರೀ. ಆಮೇಲೆ ನೆಕ್ಸ್ಟ್ ಪೇಜಲ್ಲಿ ಅಣ್ಣ ಏನು ಓದ್ತಿದ್ದೀರಿ ಹೇಳಿ?
ಅಣ್ಣ ಏನು ಓದ್ತಿದ್ದೀರಿ ಹೇಳಿ ಅಲ್ಲಿ. ಮುಂಚೆ ರೈಲ್ವೆ ಟ್ರ್ಯಾಕ್ನ ಚೇಂಜ್ ಮಾಡಬೇಕಂದ್ರೆ ಹೇಗೆ ಮಾಡ್ತಿದ್ರು ಅಂತಂದರೆ ಈ ಥರ ಒಂದು ಮೆಕ್ಯಾನಿಸಮ್ ಇತ್ತು. ಸೊ ಇದು ಬಂದು ಬೋಗಿ ಬಂದು ಇಲ್ಲಿ ನಿಂತ್ಕೋತಿತ್ತು. ಇದು ರೈಲ್ವೆ ಟ್ರ್ಯಾಕು ಯಾವ ಕಡೆಗಿದೆ ಆ ಕಡೆಗಾದಂಗೆ ಇದು ತಿರುಗಿ ಅಲ್ಲಿಗೆ ಅಲೈನ್ಮೆಂಟ್ನ ಸೆಟ್ ಮಾಡ್ತಿತ್ತು ಮತ್ತು ಟ್ರೈನ್ ಆ ಕಡೆಗೆ ಹೋಗ್ತಿತ್ತು. ಐ ಮೀನ್ ಎಂಜಿನ್ ಆ ಕಡೆಗೆ ಹೋಗ್ತಾ ಇತ್ತು. ಎಷ್ಟು ಜನಕ್ಕೆ ಮನಸ್ಸಲ್ಲಿ ಅನಿಸಿದೆ ಹೇಳಿ, ಈ ಕಾರ್ನ ಒಂದು ಸರಿ ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸ್ಬೇಕಪ್ಪ, ಅದು ಕರೆಕ್ಟಾಗಿ ಅದ್ರ ಮೇಲೆ ಫಿಟ್ ಮಾಡಿ ಆ ಟ್ರ್ಯಾಕ್ ಮೇಲೆ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ಬೇಕು ಅಂತ ಯಾರ್ಯಾರಿಗೆ ಅನಿಸಿದೆ? ನನಗೆ ತುಂಬ ಸರಿ ಅನಿಸಿದೆ. ನನಗೆ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿತ್ತು ಕಾರ್ ಸ್ಟೈಲಲ್ಲೂ ಒಂದಿತ್ತು ಅಂತ. ನಾವಿವಾಗ ಟ್ರೈನ್ಗೆ ಕಾಯ್ತಾ ಇದ್ದೀವಿ. ಇಲ್ಲಿ 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರೆ ರೌಂಡು ಓಡಿಸ್ತಾರೆ ಟ್ರೈನಲ್ಲಿ. ಸೊ ಎಲ್ಲರೂ ಟ್ರೈನಿಗೆ ಕಾಯ್ತಾ ಇದ್ದಾರೆ. ಬಂತು ನಮ್ಮ ಟ್ರೈನು ಬಂತು. ಓಕೆ, ಈಗ ನಾವು ಶುರು ಮಾಡ್ತಾ ಇದ್ದೀವಿ ನಮ್ಮ ಜರ್ನಿ. ಚಿಕ್ಕ ಬುಕ್ಕು ಇಲ್ಲಿ ಕ್ಯಾಮ್ರಾಗನ್ನು. ಓಕೆ, ಇವಾಗ ಹೇಳು ಬೇಬಿ ನೋಡಿ, ಎದುರ್ಕೋಬೇಡ. ಸೊ ಸ್ಟಾಪ್ ಬಂತು, ನಾವೀಗ ಇಳಿತಾ ಇದ್ದೀವಿ. ಓಪನ್ ಮಾಡ್ತೀನಿ, ಹಿಡ್ಕೊಳ್ಳೋಣ. ಓಕೆ, ನಮ್ಮ ಸ್ಟಾಪ್ ಬಂತು, ನಾವೀಗ ಇಳಿದ್ವಿ. ಟ್ರೈನ್ ಪಾತ್ನ ಇನ್ಸ್ಟಾ 360ನಲ್ಲಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ಇನ್ಸ್ಟಾ 360ನಲ್ಲಿ ಶೂಟ್ ಮಾಡೋಂಗಿಲ್ಲ ಅಂದ್ಬಿಟ್ರು, ಫೈನ್ ಆಗ್ತೀವಿ ಅಂದರು. ಸೊ ಅದರಿಂದ ಸ್ವಲ್ಪ ಸೈಲೆಂಟಾಗಿ ಸೈಡಿಗೆ ಬಂದ್ಬಿಟ್ವಿ. ನಾವಿವಾಗ ಎಂಟ್ರ್ ಆಗ್ತಾ ಇದ್ದೀವಿ ಇನ್ನೊಂದು ಮ್ಯೂಸಿಯಮ್ಗೆ. ಸೊ ಎಂಟ್ರಿ ಯಾವುದು, ಎಕ್ಸಿಟ್ ಆಯಿತು, ಎಲ್ಲ ಒಂದೇ. ಯಾರ್ಯಾರು ಈ ಟ್ರೈನ್ನ ಮುಂಚೆನೇ ನೋಡಿದ್ದೀರಾ? ನಾವ್ಯಾರು ನೋಡಿರೋಕ್ಕೆ ಸಾಧ್ಯ ಇಲ್ಲ, ನಾವು ಊಟಕ್ಕಿಂತ ಮುಂಚೆನೇ ಇದೆಲ್ಲ ನಿಂತೋಗಿರ್ತದೆ. ಮಿರರ್, ಹೇಗಿತ್ತು ನೋಡಿ, ಸಪ್ರೇಟ್ ಕ್ಯಾಬಿನ್ಸ್. ವಾವ್, ಲುಕ್ ಅಟ್ ದ ಬ್ಯೂಟಿ. ಇಲ್ಲೂ ಒಂದು ಡಿಸೈನ್ ಮಾಡ್ಬಿಟ್ಟಾರೆ ತಗೋ ಅಂತ. ಇಲ್ಲಿ ಒಳಗಡೆ ಎಲ್ಲ ಲೈಟ್ಸ್ ಆನ್ ಆಗಿರಬೇಕಿತ್ತು, ಆನೇ ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇದು ಊರು ಕ್ರೇಜಿ ಅಂದರೆ ಯಾರಿಗಂಟು ಯಾರಿಗಿಲ್ಲ ಈ ವೈಭೋಗ. ಈ ಮಿನಿಯೇಚರ್ಸ್ನ ನೋಡಿ ಹೇಗಿದೆ. ಯಾವ್ಯಾವ ಗೂಡ್ಸು ಎಷ್ಟೆಷ್ಟು ತೂಕ ಇದೆ ಅಂತ ತೂಕ ಹಾಕೋ ಮಷೀನು. ಇದೇ ಒಂದಷ್ಟು ತೂಕ ಆಯ್ತಲ್ಲಪ್ಪ. ವೀಲ್ ಮೆಕ್ಯಾನಿಸಮ್ದು ಮಿನಿಯೇಚರು. ಮತ್ತು ಬ್ರಿಡ್ಜ್, ಇದು ಯಾವ ಬ್ರಿಡ್ಜು? ಕಬಿನಿ ರಿವರ್ ಮೇಲಿರೋ ಬ್ರಿಡ್ಜು. ಇದು ಸ್ಟೀಮ್ ಇಂಜಿನ್ದು ವರ್ಕಿಂಗ್ ಪ್ರಿನ್ಸಿಪಲ್ಲು. ಸೊ ಇಲ್ಲಿ ಹಬೆಯಾಗಿರೋ ನೀರು ಬಂದು ಇದರೊಳಗಡೆ ಸೇರ್ಕೊಂಡು ಈ ಪಿಸ್ಟನ್ನ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ, ಸೊ ಅವಾಗ ಈ ವೀಲ್ ತಿರುಗಕ್ಕೆ ಶುರುವಾಗುತ್ತೆ, ಅವಾಗ ಈ ವೀಲು ತಿರುಗುತ್ತೆ. ಇದೊಂದು ಬ್ರಿಡ್ಜಿನ ಮಿನಿಯೇಚರ್. ಇದೊಂದು ನ್ಯಾರೋ ಗೇಜ್ದು ಕೋಚ್. ಇನ್ಸ್ಪೆಕ್ಷನ್ ಕಾರ್, ಜೈಜಾಂಟಿಕ್ ವೀಲ್ಸ್, ಡಿಫ್ರೆಂಟ್ ಸೈಜಲ್ಲಿರೋ ರೈಲ್ವೆ ಟ್ರ್ಯಾಕ್ಸ್. ಲುಕ್ ಅಟ್ ದಿಸ್ ಬ್ಯೂಟಿ. ಇದೊಂದು ಬಾಯ್ಲರ್ ಪಂಪ್. ಸೊ ಇದನ್ನು ಒಂದು ಪ್ರೆಷರ್, ಸ್ಟೀಮ್ನ ಒಂದು ಪ್ರೆಷರಲ್ಲಿ ಇಟ್ಟು ಆಮೇಲಿಂದ ಈ ವೆಹಿಕಲ್ನ ಮೂವ್ ಮಾಡ್ತಾಯಿದ್ರು.
ನಾವು ಈ ರೈಲ್ವೆ ಮ್ಯೂಸಿಯಮ್ಗೆ ಬಂದು ಆ ಟ್ರೈನಲ್ಲಿ ರೌಂಡ್ ಎಲ್ಲನೂ ಹೊಡೆದು ಯಾವುದೋ ಊರಿಗೆ ಹೋಗಿದ್ದು ಬಂದಂಗೆ ಆಯಿತು. ಸೊ ನಾವಂತೂ ಇಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ನಮ್ಮ ಮಗಳು ಸುಮ್ಮನೆ ಅಲ್ಲಿ ಇಲ್ಲಿ ಓಡೋಗೋದು ಅದು ಇದು ಮಾಡೋದೆಲ್ಲ ಮಾಡಿ ಒಂಚೂರು ಕಷ್ಟನೂ ಕೊಟ್ಟಲು. ಸೊ ಹಾವೆವರ್ ನಾವಂತೂ ಒಂದು ಒಳ್ಳೆ ಎಂಜಾಯ್ ಮಾಡಿದ್ದೀವಿ ಈ ವೀಕೆಂಡ್ನಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.